ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು. ಭಾಳ ಪ್ರಮುಖವಾದಂಥ ವಿಷಯನ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಪ್ರಮುಖವಾದ ವಿಷಯ ಏನು ಅಂತಂದರೆ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಪ್ಲ್ಯಾನೆಟ್ ಅರ್ತ್. ನಾಟ್ ಓನ್ಲಿ ನೇಚರ್, ಇಟ್ ಈಸ್ ಪ್ಲ್ಯಾನೆಟ್ ಅರ್ತ್. ಇದು ಯಾವಾಗ ಪ್ರಾರಂಭ ಆಯಿತು? ಮನುಷ್ಯನಿಗೂ ಪ್ಲ್ಯಾನೆಟ್ ಅರ್ತ್ಗೂ ಕೂಡ ಯಾವಾಗ ಪ್ರಾರಂಭ ಆಯಿತು? ಸಿಲ್ವರ್ ಏರಾ ಅಂತ ಬಹಳ ವರ್ಷ ನಡ್ಕೊಂಡು ಬಂತು. ಭೂಮಿ ಹುಟ್ಟಿದಾಗಲಿಂದನೂ ಅಂದರೆ 200 ಕೋಟಿ ವರ್ಷಗಳಿಂದ ಹೇಗೆ ಎವಾಲ್ವ್ ಹಾಕ್ಕೊಂಡು ಬಂತು, ಹೇಗೆ ಸ್ಟೆಬಿಲೈಸ್ ಆಯಿತು, ಅದು ನಡ್ಕೊಂಡು ಮನುಷ್ಯನು ಕೂಡ ಒಂದು ಭಾಗ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬಂತು. ಇದು ಕಾನ್ಫ್ಲಿಕ್ಟ್ ಯಾವಾಗ ಶುರುವಾಯಿತು? ಅದು 1850ನೇ ವರ್ಷದಿಂದ ಪ್ರಾರಂಭ ಆಯಿತು. 1850ನೇ ವರ್ಷದಲ್ಲಿ ಪ್ರಾರಂಭ ಆಗಿದ್ದು ಅದು ಕಂಟಿನ್ಯೂ ಹಾಕ್ಕೊಂಡು ಬಂತು. ಇವತ್ತು ಆ್ಯಸ್ ಆನ್ ಟುಡೇ ವಿ ಲಿವ್ ಇನ್ ಎ ವರ್ಲ್ಡ್ ಅಬೌಟ್ ಟು ಕೊಲ್ಯಾಪ್ಸ್. ಟುಡೇ ವಿ ಲಿವ್ ಇನ್ ಎ ವರ್ಲ್ಡ್ ಅಬೌಟ್ ಟು ಕೊಲ್ಯಾಪ್ಸ್ ಆ್ಯಂಡ್ ಇಟ್ ಈಸ್ ಆನ್ ದ ಬ್ರಿಂಕ್ ಆಫ್ ಡಿಸಾಸ್ಟರ್. ಇಟ್ ಈಸ್ ಆನ್ ದಿ ಬ್ರಿಂಕ್ ಆಫ್ ಡಿಸಾಸ್ಟರ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ವಾತಾವರಣ ಬದಲಾವಣೆ ಆಗಿದ್ದು ಆದ ಕಾರಣ ವಿ ಆರ್ ಇನ್ ದಿ ಬ್ರಿಂಕ್ ಆಫ್ ಡಿಸಾಸ್ಟರ್. ವಿ ಆರ್ ಅವೇರ್ ದಟ್ ಎವ್ರಿ ವೀಕ್, ಪ್ರತಿ ವಾರದಲ್ಲಿ ಕೂಡ ಅಂದರೆ ವಿತಿನ್ 1 ವೀಕ್, ವರ್ಷ ಅಲ್ಲ, ತಿಂಗಳು ಅಲ್ಲ, ಅದನ್ನು ದಿನಕ್ಕೂ ತರ್ಬೋದು. ಆದರೆ ನಾನಿಲ್ಲಿ ಬೇಕಾಗಿಯೇ ಒಂದು ವಾರ ಅಂತ ಹೇಳ್ತೀನಿ. ಎವ್ರಿ ವೀಕ್ ಬ್ರಿಂಗ್ಸ್ ನ್ಯೂ ಕ್ಲೈಮೇಟ್ ರಿಲೇಟೆಡ್ ಡಿವಾಸ್ಟೇಷನ್ಸ್. ನ್ಯೂ ಕ್ಲೈಮೇಟ್ ಡಿವಾಸ್ಟೇಷನ್ಸ್, ಪ್ರಳಯಗಳು. ಎಲ್ಲೋ ಒಂದು ಕಡೆಗೆ ಪ್ರಳಯ ಆಗ್ತಾನೆ ಇರ್ತದೆ. ಅದು ಪ್ರತಿನಿತ್ಯನೂ ಆಗ್ತಾ ಇರ್ತದೆ. ನಾನು ಅಂದಾಜಲ್ಲಿ ಪ್ರತಿ ಒಂದು ವಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆಗೆ ಒಂದು ಪ್ರಳಯ, ಒಂದು ಡಿವಾಸ್ಟೇಷನ್ ಆಗ್ತಾ ಇರ್ತದೆ ಅಂತ. ಇದನ್ನು ಯಾರು ಹೇಳಿದರು ಅಂದರೆ ಯುನೈಟೆಡ್ ನೇಷನ್ಸ್ ಸೆಕ್ರೆಟರಿ ಜನರಲ್ 2019ರಲ್ಲಿ ಹೇಳ್ತಾರೆ, ಈ ಡಿವಾಸ್ಟೇಷನ್ ಅನ್ನೋದು ಎಷ್ಟು ರೂಪಗಳಲ್ಲಿದೆ ಅಂತ. ಒಂದು ಫ್ಲಡ್, ಎರಡನೇದು ಡ್ರೌಟ್, ಹೀಟ್ ವೇವ್ಸ್, ವೈಲ್ಡ್ ಫೈರ್ ಆ್ಯಂಡ್ ಸೂಪರ್ ಸ್ಟಾರ್ಮ್ಸ್. ಅಂದರೆ ಏನು, ಪ್ರತಿ ದಿವಸನೂ ಎಲ್ಲೋ ಒಂದು ಕಡೆಗೆ ಫ್ಲಡ್ ಆಗ್ತಾ ಇರ್ತದೆ, ಡಿವಾಸ್ಟೇಷನ್ ಆಗ್ತಾ ಇರ್ತದೆ. ಎಲ್ಲೋ ಒಂದು ಕಡೆಗೆ ಕುಡಿಗೆ ನೀರಿಲ್ದಂಗೆ ಡ್ರೌಟ್ ಆಗ್ತಾ ಇರ್ತದೆ. ಆಮೇಲೆ ಹೀಟ್ ವೇವ್ನಿಂದ ಜನಗಳು ಸಾಯ್ತಾ ಇರ್ತಾರೆ. ಬೆಂಕಿ ಹತ್ಕೊಂಡು ಉರಿತಾ ಇರ್ತದೆ ಭಾಳಷ್ಟು ಕಡೆ. ಆಮೇಲೆ ಸೂಪರ್ ಸ್ಟಾರ್ಮ್ಸ್ ಅಂದರೆ ಅದು ತಡೆಯೋದಕ್ಕೇ ಆಗೋದಿಲ್ಲ. ಅಲ್ಲ, ಅದು ವಾಲ್ಕೆನೋ ಆಗ್ಬೋದು, ಇನ್ನೊಂದು ಆಗ್ಬೋದು, ಸ್ಟಾರ್ಮ್ಸ್ ಆಗ್ಬೋದು, ಸೈಕ್ಲೋನ್ಸ್ ಆಗ್ಬೋದು. ಇಲ್ಲಿ ಸುಮಾರು ಒಂದು 3-4 ದಶಕಗಳಿಂದ, ಅಂದರೆ ನಾನು ಸ್ಟಾಕ್ಹೋಮ್ ಕಾನ್ಫರೆನ್ಸಿಂದ ಹಿಡ್ಕೊಂಡು ಈಚೆವರೆಗೂ ಕೂಡ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆಗಳಾಗ್ತಾ ಇರ್ತವೆ. ಅಬೌಟ್ ಕಾರ್ಬನ್ ಎಮಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಲವಾರು, ಸ್ಟಾರ್ಟಿಂಗ್ ಫ್ರಮ್ ಸ್ಟಾಕ್ಹೋಮಿಂದನೂ ರಿಯೋ ಕಾನ್ಫರೆನ್ಸ್ 1st 2nd ದಲ್ಲಿ ಕೂಡ. ಆಮೇಲೆ ಈ ಎಲ್ಲ ಕಾನ್ಫರೆನ್ಸ್ಗಳಲ್ಲಿ ಕೂಡ ದೇ ಗೇವ್ ಎಂಟಿ ವರ್ಡ್ಸ್, ಬರೀ ಅಕ್ಷರಗಳಲ್ಲಿ ಬರೆದು ಬಿಟ್ಟಿದ್ದಾರೆ ವಿನ ಆ್ಯಂಡ್ ಫೇಲ್ ಟು ಕ್ರಿಯೇಟ್ ಗ್ರೀನ್ ವೇ ಆಫ್ ಡೆವಲಪ್ಮೆಂಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳಾಗಿ ಇದು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ತತ್ವಗಳನ್ನು ಪಾಲಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಎಲ್ಲ ದೇಶಗಳು ಫೇಲ್ ಆಗಿದೆ. ಉದಾಹರಣೆಗೆ ಡಿಸೆಂಬರ್ ತಿಂಗಳಲ್ಲಿ 2,000 ಜನ ಸೇರಿದ್ರು. COP ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ಕೊಂಡು ಗ್ಲೋಬಲ್ ಮೀಟಲ್ಲಿ ನಮ್ಮ ಪ್ರಧಾನಿಯವರು ಹೋಗಿದ್ದರು. ಅಲ್ಲಿ ಮೆಜಾರಿಟಿ ಇದ್ದಿದ್ದು ಯಾರು ಅಂತಂದರೆ ಫಾಸಿಲ್ ಫ್ಯೂಲಿಂದ ಬೇಕೇ ಬೇಕು, ಅದು ಎಕಾನಮಿಗೆ ಅಗತ್ಯ ಅಂತ
ವಾದ ಮಾಡೋರೇ ಇದ್ದರು. ವಾದ ಮಾಡಿ ಅದೇ ತೀರ್ಮಾನಗಳು ತೆಗೆದುಕೊಂಡ್ರು 12 ದಿವಸಗಳ ಕಾಲ. ಆಮೇಲೆ ಇದ್ರ ವಿರುದ್ಧ ಮಾಡ್ತಕ್ಕಂಥವ್ರಿಗೆ ಆಶ್ಚರ್ಯ ಆಯಿತು. ಏನು ಇಷ್ಟು ಆಗ್ತಿದ್ರು ಇವರು ನಿಷ್ಕರ್ಣಿಗಳಾಗೇ ತಮ್ಮ ಮಾರ್ಕೆಟ್ಟು ತಮ್ಮ ಎಕಾನಮಿ ತಾವು ಹಣ ಗಳಿಸೋದನ್ನೇ ಭಾಳ ಮುಖ್ಯ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಏನಿದು ಅಂತ ತಿಳ್ಕೊಂಡು ಸ್ವಲ್ಪ ಕೂಗಾಡ ಮೇಲೆ 13ನೇ ದಿವಸ ಒಂದೆರಡು ಮಾತನ್ನು ಹೇಳಿ ಅದನ್ನು ಸುಮ್ಮನೆ ಸಿಂಪತಿ ಅಂದರೆ ನಾವು ಹೇಳ್ತೀವಲ್ಲ ಮೊಸಳೆ ಕಣ್ಣೀರು ಅಂತ ಹೇಳ್ತೀವಲ್ಲ, ಆ ಮೊಸಳೆ ಕಣ್ಣೀರೆಲ್ಲ ಹಾಕಿ ಬಿಟ್ಟರು. ಇಲ್ಲಿ ಗ್ರೀನ್ ವೇ ಆಫ್ ಡೆವಲಪ್ಮೆಂಟ್ ಅನ್ನೋದನ್ನು ಏನು ಅಷ್ಟೊಂದು ಇದುವರೆಗೂ ಕೂಡ ಚಾಲನೆಗೆ ಬಂದಿಲ್ಲ. ಇದನ್ನು ಪ್ರಶ್ನೆ ಮಾಡಿದ್ರು ಯಾರು ಅಂದರೆ ಗ್ರೀಟಾ ಥನ್ಬರ್ಗ್, ಒಂದು 13-14 ವರ್ಷದ ಒಂದು ಮಗು ಯುನೈಟೆಡ್ ನೇಷನ್ ಕ್ಲೈಮೇಟ್ ಆ್ಯಕ್ಷನ್ ಸಮಿಟ್ಟಲ್ಲಿ ಸೆಪ್ಟೆಂಬರ್ 2019 ಈ ಮಗು 13 ವರ್ಷದ ಮಗು ಆ ಸಮಿಟ್ಟಲ್ಲಿ ಕೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ ಎಂಟೈರ್ ಎಕೋಸಿಸ್ಟಮ್ ಆರ್ ಕೊಲ್ಯಾಪ್ಸಿಂಗ್, ಎಂಟೈರ್ ಎಕೋಸಿಸ್ಟಮ್ ಆರ್ ಕೊಲ್ಯಾಪ್ಸಿಂಗ್, ವಿ ಆರ್ ಇನ್ ದಿ ಬಿಗಿನಿಂಗ್ ಆಫ್ ಎ ಮಾಸ್ ಎಕ್ಸ್ಟಿಂಕ್ಷನ್. ಅಂದರೆ 6th ಎಕ್ಸ್ಟಿಂಕ್ಷನ್, ಮಾಸ್ ಎಕ್ಸ್ಟಿಂಕ್ಷನ್ಗೆ ಪ್ರಾರಂಭ ಆಗಿಬಿಟ್ಟಿದೆ. ಆದರೂ ಆಲ್ ಆಫ್ ಯು ಟಾಕ್ ಅಬೌಟ್ ಮನಿ ಆ್ಯಂಡ್ ಫೇರಿ ಟೇಲ್ಸ್, ಕಥೆಗಳು ಹೇಳ್ತಾ ಇದ್ದೀರಿ ನೀವು, ದುಡ್ಡು ಮಾಡೋದು ಹೇಗೆ ಅಂತ ಮಾತಾಡ್ತಿದ್ದೀರಿ, ಬೇರೆ ಎಲ್ಲ ಕಥೆಗಳು ಹೇಳ್ತಾ ಇದ್ದೀರಿ. ಫೇರಿ ಟೇಲ್ಸ್ ಆಫ್ ಎಟರ್ನಲ್ ಎಕನಾಮಿಕ್ ಗ್ರೋತ್. ಎಕನಾಮಿಕ್ ಗ್ರೋತ್ ಅನ್ನೋದು ಶಾಶ್ವತವಾಗಿ ಇರಲೇಬೇಕು, ಅದಿಲ್ಲ ಅಂತಂದರೆ ನಮಗೆ ಆಗೋದಿಲ್ಲ. ಯಾಕೆಂದರೆ ನಾವು ಲಕ್ಸುರಿಯಸ್ ಆಗಿ ಕೂತಿದ್ದ ಜಾಗದಲ್ಲಿ ದುಡ್ಡು ಮಾಡ್ಕೋಬೇಕು, ಭೂಮಿನ ಅಗೆದು ಅಲ್ಲಿ ಫಾಸಲ್ ಫ್ಯೂಲ್ ತೆಗೆದು ಬರ್ನ್ ಮಾಡಿ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀವಿ ಅಂತೇಳಿ ಯಾವತ್ತೂ ಯಾವ ಥರದಲ್ಲಿ ಇದುವರೆಗೂ ಕೂಡ ಇವರು ಯಾರು ಮುಳುಗೋಗ್ತಾ ಇರ್ತಕ್ಕಂಥ ಐಲ್ಯಾಂಡ್ಸ್, ದ್ವೀಪ ಅಂತೀವಲ್ಲ, ಅದಕ್ಕೆ ಯಾರಿಗೂ ಯಾವ ಥರದ ಒಂದು ಸಹಾಯನೂ ಇದುವರೆಗೂ ಆಗಲಿಲ್ಲ. ಹೌ ಡೇರ್ ಯು ಪ್ರಶ್ನೆ ಮಾಡ್ತಾರೆ. ಹೌ ಡೇರ್ ಯು, ನಿಮಗೆ ಎಷ್ಟು ಧೈರ್ಯ ಇದೆ ಅಂತ ಕೇಳ್ತಾರೆ. ಅವಳ ಒಂದು ಹುಚ್ಚಿ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅವನು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೇನು ಅಷ್ಟೊಂದು ಮಾತು ಕೊಟ್ಟಿಲ್ಲ. ಅದನ್ನು ನಮ್ಮ ನಾಗೇಶ್ ಹೆಗ್ಡೆಯವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಾಗೇಶ್ ಹೆಗ್ಡೆಯವ್ರನ್ನೇ ಕೋಟ್ ಮಾಡಿ ಅಲ್ಲಿ ಸೇಲಿಯಂಟ್ ಫ್ಯೂಚರ್ಸ್ ಅವರು ಲೇಖಕರು ಬರೆಯೋದ್ರ ಜೊತೆಗೆ ಈ ರೀತಿಯಾದಂಥ ವಿಷಯಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಅಲ್ಲಿ ಏನಾದರೂ ಪ್ರಮುಖವಾದಂಥ ಅಂಶಗಳು ನಾಗೇಶ್ ಹೆಗ್ಡೆಯವರ ಹೇಳಿಕೆ. ಇವತ್ತಿನ ದಿವಸ ಕ್ಲೈಮೇಟ್ ಚೇಂಜ್ ಡಾಮಿನೇಟ್. ಯಾಕೆ ಅಂದರೆ ವಾಟರ್ ಶಾರ್ಟೇಜ್. ಈಗಾಗಲೇ ಇವತ್ತು ನಿನ್ನೆ ಪೇಪರ್ನಲ್ಲಿ ಕೂಡ ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಗುಲ್ಬರ್ಗ ರಾಯಚೂರು ಕಡೆಗೆ ಬಿಡಿ, ಇದ್ದಿದ್ದೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಕಾರಣಗಳು ಏನು ಅಂತ ನೂರಾರಿದ್ದಾವೆ. ಅದರಲ್ಲಿ ಮೆಷಿನ್ ಬಂತು ಅಂದ್ಬಿಟ್ಟು ಅಂತರ್ಜಲದಲ್ಲಿದ್ದಂಥ ನೀರನ್ನು ದೋಚಿಬಿಟ್ವಿ, ಕಳ್ತನ ಮಾಡಿಬಿಟ್ವಿ. 1500 ವರ್ಷದ ಜೊತೆಗೆ ಅಲ್ಲಿ ವಿಷಾನು ಸೇರಿಸ್ಬಿಟ್ವಿ. ಈಗ ಅಂದರೆ ಅನ್ಟ್ರೀಟೆಡ್ ಎಫ್ಲೂಯೆಂಟ್ಸಿಂದ, ಸೀವೇಜಿಂದ ಆ ನೀರನ್ನು 1000 ವರ್ಷದ ನೀರನ್ನು ಕದಿಯೋದ್ರ ಜೊತೆಗೆ ಅದಕ್ಕೆ ವಿಷಾನು ಸೇರಿಸ್ಬಿಟ್ವಿ. ಫ್ಯಾಮಿನ್ಸು, ಲಾರ್ಜ್ ಸ್ಕೇಲ್ ಮೈಗ್ರೇಷನ್ ಎರಡೂ 60 to 55% ಆಫ್ ದಿ ಪಾಪ್ಯುಲೇಷನ್ ನಗರಗಳಿಗೆ ಸೇರ್ತಾ ಇದ್ದಾರೆ. ಯಾಕೆ ಅಲ್ಲಿ ಜೀವನಕ್ಕೆ ತೊಂದರೆ ಆಗ್ತಾ ಇದೆ. ಎಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಗ್ರಾಮಗಳಲ್ಲಿ ಅಂತಂದರೆ, ಅಲ್ಲಿ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೋಲಾರ್ ಪಾರ್ಕ್ಸ್ ಮಾಡಿಬಿಟ್ಟಿದ್ದಾರೆ. ಅಗ್ರಿಕಲ್ಚರಲ್ ಎರಿಬಲ್ ಲ್ಯಾಂಡಲ್ಲಿ ಸೋಲಾರ್ ಪಾರ್ಕ್ಗಳು 1000 ಎಕರೆ ಮಾಡಿಬಿಟ್ಟಿದ್ದಾರೆ. ಯಾಕೆ ಎನರ್ಜಿ ಭಾಳ ಮುಖ್ಯ, ನೀರು ಮುಖ್ಯ ಅಲ್ಲ, ಆಹಾರನೂ ಮುಖ್ಯ ಅಲ್ಲ, ಆಕ್ಸಿಜನ್ನೂ ಮುಖ್ಯ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ, ದನ ಕರುಗೆ ಮೇವು ಮುಖ್ಯ ಅಲ್ಲ, ಅದರ ಎನರ್ಜಿ ಬೇಕು ನಮಗೆ. ಸೊ ಅಲ್ಲಿ ಏನಾಗಿದೆ, ಒಂದು ಎಕರೆನ ತೆಗೆದುಕೊಂಡ್ಬಿಡೋದು, ಒಂದು 20,000 ರೂಪಾಯಿ ಅವರು ಕೊಟ್ಬಿಡೋದು ತಿಂಗಳಿಗೆ. ಅವ್ರೇನು ಮಾಡ್ತಾರೆ, 20,000 ರೂಪಾಯಿ ಆರಾಮಾಗಿ ಕೆಲಸಕ್ಕೆಲ್ಲ ಕಾರ್ಯ ಇಲ್ಲ. ಸೊ ಒಂದು ಮೋಟರ್ ಸೈಕಲ್ ತಗೊಂಡ್ಬಿಡ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕುಡ್ಕೊಂಡು ಅಲ್ಲೆಲ್ಲರೂ ಅನುಕೂಲಕ್ಕೆ ತಕ್ಕಂಗೆ
ಎಲ್ಲ ಕಡೆಗೂ ಕೂಡ ಲಿಕ್ಕರ್ ಶಾಪ್ಸ್ ಓಪನ್ ಮಾಡಿಬಿಟ್ಟಿದ್ದಾರೆ. ಸೊ ದುಡ್ಡು ಕೈಗೆ ಸಿಗುತ್ತೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ದನ ಇಲ್ಲ, ಕರ ಇಲ್ಲ, ಬೇವು ಇಲ್ಲ. ಸೊ ಈ ರೀತಿಯಲ್ಲಿ ಸಾವಿರಾರು ಎಕರೆ ಸೋಲಾರ್ ಪಾರ್ಕ್ಗಳನ್ನು ಮಾಡಿರೋದು ನಮಗೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಲಾರ್ಜ್ ಸ್ಕೇಲ್ ಅವ್ರೇನು ಮಾಡಬೇಕಮ್ಮ ಆಮೇಲೆ ಇವರು ಲಾರ್ಜ್ ಸ್ಕೇಲ್ ಮೈಗ್ರೇಷನ್, ಇಲ್ಲಿ ಬಂದು ನಗರಕ್ಕೆ ಬಂದರೆ ಏನೋ ಒಂದು ಕೆಲಸ ಸಿಗುತ್ತೆ ಅಂದ್ಕೊಂಡು ಬರೋಕ್ಕೆ ಶುರುವಾದರು. ಆಮೇಲೆ ದೊಡ್ಡ ಅಪಾಯ ಆಗ್ತಾ ಇರೋದು ಮಿಲಿಟ್ರಿ ಕಾನ್ಫ್ಲಿಕ್ಟ್ಸ್. ಪ್ರಪಂಚದಲ್ಲಿ ಯಾವುದೇ ಒಂದು ದೇಶದಲ್ಲಿ ಒಂದು ಮಿಲಿಟ್ರಿ ಕಾನ್ಫ್ಲಿಕ್ಟ್ ಆದರೆ ಇಡೀ ವಿಶ್ವಕ್ಕೆ ತೊಂದರೆ ಆಗ್ತಾಯಿದೆ. ಆಮೇಲೆ ಮಾಸ್ ಎಕ್ಸ್ಟಿಂಕ್ಷನ್ ಆಗ್ತಾಯಿದೆ. ಇದರಿಂದ ಏನಾಗ್ತಿದೆ ಅಂದರೆ, ಈಗ ಒಂದು ಸೋಲಾರ್ ಪ್ಯಾನಲಲ್ಲಿ ಹಾಕ್ಬಿಟ್ರೆ ಕೆಳಗಡೆಗೆ ಹುಲ್ಲು, ತುಂಬೆ, ತುಳಸಿ, ನೂರಾರು ಜಾತಿಯ ಗಿಡಮೂಲಿಕೆಗಳು ಇದ್ದು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಸೊ ಇದೆಲ್ಲ ಸರ್ವನಾಶ ಆಗಿಬಿಡುತ್ತೆ. ಸೊ ಫ್ಯೂಚರ್ ಶುಡ್ ಬಿ ಎಸೆನ್ಷಿಯಲ್. ಮುಂದೆ ಅಂದರೆ ನಮ್ಮ ಮುಂದಿನ ಭವಿಷ್ಯ ಬೇಕು. ಅದು ಬರೀ ರಾಜಕಾರಣಿಗಳಿಗಲ್ಲ, ವಿಜ್ಞಾನಿಗಳಿಗೂ ಅಲ್ಲ, ಆ್ಯಕ್ಟಿವಿಸ್ಟ್ಗೂ ಅಲ್ಲ, ಬಟ್ ಫಾರ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ಕ್ಲೂಡಿಂಗ್ ಮ್ಯಾನ್. ಬಟ್ ಫಾರ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಇವೆಲ್ಲ ಬೇಕಾಗುತ್ತೆ. ಅದನ್ನು ನಾಶ ಮಾಡ್ತಾ ಇದ್ದೀವಿ ಅನ್ನೋ ಅಂಶ ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು. ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು. ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು. ಅಗ್ರಿ ಟೂರಿಸಂನಿಂದ ಮಾಸಿಕ ಆದಾಯ, ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು. ಈ ಕೃಷಿಕಾದ ತೋಟಗಳು ಸ್ಥಳ ಅಟ್ ಸಕಲೇಶ್ಪುರ ಬೇಲೂರು, ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು, ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ. ಹೊನ್ನಾರು ಫಾರ್ಮ್ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ 35 ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್. ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ, ತುರ್ತು ವೈದ್ಯಕೀಯ ಸೇವೆಗಳು, ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ. ಸ್ಥಳ ಫಾರ್ಮ್ನಲ್ಲಿ 55 ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗತಕಾಲದ ಹೊಯ್ಸಳ ಗ್ರಾಮ, ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್, ಹೊಯ್ಸಳ ಶೈಲಿಯ ಪ್ಯಾಲೇಸ್, ಕಾಫಿ ಮತ್ತು ಮೆಡಿಸಿನ್ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ. ಇನ್ಯಾಕೆ ತಡ, ಹಿಂದೆ ಬುಕ್ ಮಾಡಿ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ www.krishika.org 9986800600.